ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ವಿಶ್ವದ ಅತಿ ಕಿರಿಯ ವಯಸ್ಸಿನ ಮುಖ್ಯ ಗುರು ಖ್ಯಾತಿ ಬಾಬರ್ ಅಲಿಯೊಂದಿಗೆ ಸಂವಾದ. ಕಲಿಕಾಸಕ್ತಿ ಮೂಡಿಸಲು ಸೌಲಭ್ಯದ ಅವಶ್ಯಕ. ಬಾಬರ್ ಅಲಿ. ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ CITU ಪ್ರತಿಭಟನೆ. ವಿಧಾನ ಪರಿಷತ್ ಸ್ಥಾನ ಮೀಸಲಾತಿ ಮೇಲೆ ಹಂಚಿಕೆಯಾಗುವುದಿಲ್ಲ. ವಸಂತ್ ಕುಮಾರ್ ಜಾತಿ ಕುರಿತು ಪರಿಶೀಲನೆಯಲ್ಲಿದೆ. ಮಹೇಂದ್ರ ಮಿತ್ರ. ಜಾಗೀರ್ ಜಾಡಲ್ದಿನಿ ಬಾಣತಿ ರೇಖಾ ಸಾವು. ವೈದ್ಯರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಲೇ. ಹನುಮಂತಪ್ಪ ಕಾಕರ್ಕಲ್. ಕನ್ನಡ ಚಟುವಟಿಕೆ ಕಟ್ಟಲು ಕನ್ನಡ ಮಿತ್ರಕೂಟ ರಚನೆ. ಅಶೋಕ್ ಕುಮಾರ್ ಜೈನ್. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲೆಯಲ್ಲಿ ಬಾಣತೀರ ಸಾವು ಪ್ರಕರಣ ತನಿಖೆಗೆ ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಘಟನೆ ಮನವಿ. ಈಗ ವಾರ್ತೆಗಳ ವಿವರ. ಅತ್ಯಂತ ಹಿಂದುಳಿದಿರುವ ಪಶ್ಚಿಮ ಬಂಗಾಳದ ಮುಸಿರಾಬಾದಿನಲ್ಲಿ ಶಾಲೆ ಬಿಟ್ಟ ಮಕ್ಕಳಿಂದ ಕಲಿಕೆ ಮೇಲೆ ಆಗುತ್ತಿರುವ ಪರಿಣಾಮವನ್ನು ಯೋಚಿಸಿ ಶಾಲೆಯನ್ನು ಯಾವುದೇ ಶುಲ್ಕವಿಲ್ಲದೆ ಪ್ರಾರಂಭಿಸಿ ಮಕ್ಕಳಲ್ಲಿ ಕಲಿಕಾಸಕ್ತಿ ಬೆಳೆಸಲು ಪ್ರೇರೇಪಿಸಿತು ಎಂದು ವಿಶ್ವದ ಅತಿ ಕಿರಿಯ ವಯಸ್ಸಿನ ಮುಖ್ಯ ಗುರು ಎಂಬ ಖ್ಯಾತಿಯ ಬಾಬರ್ ಅಲಿ ಹೇಳಿದರು. ಅವರಿಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಬಡತನದಿಂದ ಅತಿ ಹೆಚ್ಚು ಮಕ್ಕಳು ಶಾಲೆಗೆ ಹೋಗದೆ ಇರುವುದನ್ನು ಮನಗಂಡು ಪ್ರಾರಂಭಿಸಲಾದ ಶಾಲೆಗೆ ತಂದೆ ತಾಯಿ ಸೇರಿದಂತೆ ಗೆಳೆಯರ ಸಹಕಾರದಿಂದ ಪ್ರಾರಂಭಿಸಲಾಯಿತು. ಸಮಾಜದ ಎಲ್ಲರ ಸಹಕಾರದಿಂದ ಶಾಲೆಗೆ ಮಕ್ಕಳು ಬರುವಂತಾಗಬೇಕು. ಕಲಿಕೆ ಆಸಕ್ತಿ ಇರುವ ಅದೆಷ್ಟೋ ಮಕ್ಕಳ ಶಾಲೆಗೆ ಬಾರದೇ ಇರಲು ಕೌಟುಂಬಿಕ ಹಾಗೂ ಸಮಾಜದ ಕಾರಣಗಳಿರುತ್ತವೆ. ಸಮಸ್ಯೆಗಳೇ ಶಾಲೆಯಿಂದ ದೂರ ಉಳಿಯುವ ಕಾರಣವಾಗಬಾರದು ಎಂಬ ಉದ್ದೇಶದಿಂದ ಶಾಲೆಗೆ ಬರಲು ಮೊದಲ ರೂಢಿಗೊಳಿಸಲಾಯಿತು. ನಂತರವಷ್ಟೇ ಕಲಿಕೆಗೆ ಒತ್ತು ನೀಡಲಾಯಿತು. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೇ ಇಲ್ಲದೆ ಇರುವುದರಿಂದ ಮಕ್ಕಳು ಶಿಕ್ಷಣದಿಂದ ಪೂರ್ಣವಾಗಿ ವಂಚಿತರಾಗುವಂತಾಯಿತು. ಮಕ್ಕಳು ಶಾಲೆಗೆ ಬರಲು ಪ್ರಾರಂಭವಾದಾಗಿನಿಂದ ಶಿಕ್ಷಣ ಮಟ್ಟ ಹೆಚ್ಚಿಸಲು ಕಾರಣವಾಯಿತು ಎಂದು ಅನುಭವ ಹಂಚಿಕೊಂಡರು. ಸರಿಸುಮಾರು 8,000 ಹೆಚ್ಚು ವಿದ್ಯಾರ್ಥಿಗಳು ಆನಂದ ಶಿಕ್ಷಾ ನಿಕೇತನ ಶಾಲೆಯಲ್ಲಿ ಅಭ್ಯಾಸ ಮಾಡುವಂತಾಗಿದೆ. ಎಲ್ಲರ ಸಹಕಾರ ಪ್ರೋತ್ಸಾಹದಿಂದ ಉಚಿತ ಶಿಕ್ಷಣ ನೀಡಲು ಸಾಧ್ಯವಾಗಿದೆ. ಇಚ್ಛೆ ಇದ್ದರೆ ಎಲ್ಲವೂ ಸಾಧಿಸುವ ಸಾಧ್ಯವಿದೆ. ಆತ್ಮ ಭರವಸೆಯಿಂದ ಸಮಾಜ ಬದಲಾಯಿಸುವ ಚಿಂತನೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತವೆ. ಎಲ್ಲರೂ ಸಂಕಲ್ಪದಿಂದ ನಿರ್ವಹಿಸಿದರೆ ಸಾಧ್ಯವೆಂದರು. 10 ವರ್ಷ 20 ವರ್ಷ ಹಿಂದೆ ಯಾವ ಥರ ರಾಯಚೂರು ಇತ್ತು ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ನಾನು ರಾಯಚೂರಿಗೆ ಬಂದು ಚಾರ್ಜ್ ಮಾಡಿದ್ದೀನಿ. ಬಟ್ ಈಗ ನಾನು ನೋಡಿದ್ರೆ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಬಾಬರ್ ಅಲಿ ಸಾಹೇಬರು ಇವತ್ತು ಬಂದಿದ್ದಾರೆ. ಅವರಿಗೆ ಕನ್ನಡ ಭಾಷೆ ಬರಲ್ಲ. ಮೂಲತಃ ಅವರು ವೆಸ್ಟ್ ಬೆಂಗಾಲ್ ಅವರು. ಓಕೆ, ಅವರು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತಾಡ್ತಾರೆ. ಭಾಳಷ್ಟು ತಮ್ಮೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಅವರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ PUC ಫಸ್ಟ್ ಇಯರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಅವರ ಬಗ್ಗೆ ಒಂದು ಸ್ಟೋರಿ ಇದೆ, ಪಾಠ ಇದೆ. ಅದಕ್ಕಾಗಿ PUC ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಈ ಕಾರ್ಯಕ್ರಮ ಆದಮೇಲೆ ಕೆಲವೊಂದು PUC ಕಾಲೇಜ್ಗಳಿಗೆ ಹೋಗಿ ಭೇಟಿ ಕೊಡ್ತಾರೆ. ಸೊ ನೋಡಿ, ಇದೇ ಥರ ಮತ್ತೊಮ್ಮೆ ನಾವು ಅವರಿಗೆ ವಾಪಸ್ ರಾಯಚೂರು ಜಿಲ್ಲೆಗೆ ಕಳಿಸ್ಬೇಕಂದ್ರೆ ಭಾಳ ಪ್ರಯತ್ನ ಪಡಬೇಕು. ಓಕೆ, ಸೊ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನಮಗೂ ಕೂಡ ಟೈಮ್ ಆಗಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಹಾಯಕ ಆಯುಕ್ತ ಗಜಾನನ ಬಾಳೆ ಬಾಬರ್ ಅಲಿ ಅವರು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ 2009ರಲ್ಲಿ ತನ್ನ 16ನೇ ವಯಸ್ಸಿನಲ್ಲಿ ವಿಶ್ವದ ಅತಿ ಕಿರಿಯ ಮುಖ್ಯೋಪಾಧ್ಯಾಯರು ಎಂದು ಗುರುತಿಸಿಕೊಂಡು ಖ್ಯಾತರಾಗಿದ್ದಾರೆ. ಅವರು 8,000 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಮೂಲಕ ಹೆಚ್ಚಿನ ಮನ್ನಣೆ ಗಳಿಸಿದ್ದಾರೆ. ಬಾಬರ್ ಅಲಿ ಪಶ್ಚಿಮ ಬಂಗಾಳದ ಬೆಲ್ದಂಗದಲ್ಲಿರುವ ಸರ್ಕಾರಿ ಕಾಶಿಂ ಬಜಾರ್ ರಾಜ್ ಗೋವಿಂದ್ ಸುಂದರಿ ಹೈಸ್ಕೂಲ್ಗೆ ಉಪಾಧ್ಯಾಯರಾಗಿದ್ದಾರೆ ಎಂದರು. ಅವರನ್ನು ಕಳೆದ ವರ್ಷದ ಕಲಬುರಗಿಯಲ್ಲಿದ್ದಾಗ ಅವರನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಸಂವಾದ ಕಾರ್ಯಕ್ರಮ ನಡೆಸಿ ವಿದ್ಯಾರ್ಥಿಗಳಿಗೆ ಅವರು ಮಾದರಿಯಾಗಲಿದೆ ಎಂದು ಪರಿಚಯಿಸಿ ಅವರೊಂದಿಗೆ ವಿವಿಧ ಶಾಲೆಗಳಲ್ಲಿ ಚರ್ಚೆ ಕಾರ್ಯಕ್ರಮ ನಡೆಸಲಾಯಿತು. ರಾಯಚೂರಿಗೆ ವರ್ಗಾವಣೆಯಾದ ಬಳಿಕ ಅವರನ್ನು ಜಿಲ್ಲೆಗೆ ಕರೆತರಲು ಪ್ರಯತ್ನಿಸಿದ್ದು, ರಾಜ್ಯಕ್ಕೆ ಬಂದಾಗ ಜಿಲ್ಲೆಗೆ ಬರಲು ತಿಳಿಸಿದ್ದು, ಇದೀಗ ಜಿಲ್ಲೆಗೆ ಆಗಮಿಸಿದ್ದು ಜಿಲ್ಲೆಯ ಸೌಭಾಗ್ಯವೆಂದರು. ಜಿಲ್ಲೆಯು ಮುಂದುವರೆದ ಜಿಲ್ಲೆಗಳಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲು ಅವರೊಂದಿಗೆ ಸಂವಾದ ನಡೆಸಿ ಜಿಲ್ಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಆದ್ಯತೆ ನೀಡಲು ತಿಳಿಸಿದರು. ಹಾಗಾಗಿ ನಾವು ಎಲ್ಲ ಪದಾಧಿಕಾರಿಗಳು ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸುಮಾರು ದಿವಸ ಈ ಚಿತ್ರ ನೋಡ್ತಾ ಇದ್ರಿ. ಇದರಲ್ಲಿ ಈ ಚಿತ್ರ ತುಂಬಾ ಪರ್ಫೆಕ್ಟ್ ಆಗಿದ್ರೆ ಮಕ್ಕಳು 12 ಒಂಥರ historical place, but nowadays it is one of the backward districts. You are just sitting
in an auditorium, and this is the university auditorium, but in our state, there are more than 90 lakh population, there was no full-fledged university. So our nearest university was 200 kilometers. Recently, government declared Murshidabad as an university, but this is still now the infrastructure or everything is not up to the mark. So for myself, in the year of 2002, when I was a student of class 5 and a boy of 9 years old, my father, Muhammad Nasiruddin, who always believed that proper education is man's guru religion, and he was just a school dropout, but he had great interest about education. And because of him, I was able to get education from 10 kilometers far away school. So he admitted me 10 kilometers far away school. But after returning from my own school, I saw the children like my age. They are unable to get education. Better to say, they were helping their family members as an earning member. There was strong reservation for girls' education. There was religious biasness, early marriage problem, and boys, they were working in the fields, they were raising cattle. So, being a student, the two things, that is love and realization. So, if you ask me that what was love? Love was to teach others. And the second thing was realization. Realization was, because of my parents, I am able to get education, but if I can do something for others. So these two things helped me to start my mission. So that time ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿ ಕೆಡಿ ಬಡಿಗೇರ್ ಮಾತನಾಡಿ, ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತೇಕಡೆಯಾಗಲು ಬಾಬರ್ ಅಲಿ ಅವರು ಸ್ಫೂರ್ತಿಯಾಗಲು ಈ ಕಾರ್ಯಕ್ರಮ ಏರ್ಪಡಿಸಿದ್ದು, ಕಿರಿಯ ವಯಸ್ಸಿನಲ್ಲಿ ಹೆಚ್ಚು ಸಾಧನೆ ಮಾಡಿದ್ದಾರೆ. ಅವರ ಸಾಧನೆ ಮೆಚ್ಚಿ ಸಾಕಷ್ಟು ಪ್ರಶಸ್ತಿಗಳು ಹರಿದು ಬಂದಿದೆ. ಮಾಧ್ಯಮಗಳು ಸಹ ಅವರನ್ನು ಗುರುತಿಸುವ ಮೂಲಕ ಅವರ ಸಾಧನೆ ಪ್ರಪಂಚದಾದ್ಯಂತ ಪರಿಚಯಿಸುವಂತೆ ಮಾಡಿದ್ದಾರೆ ಎಂದರು. ಜಿಲ್ಲೆಯಲ್ಲಿನ ಶಿಕ್ಷಕರು ಅವರ ಸಂವಾದದಲ್ಲಿ ಭಾಗವಹಿಸಿ ಅವರನ್ನು ಸ್ಫೂರ್ತಿಯನ್ನಾಗಿ ಇಟ್ಟುಕೊಂಡು ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಜೊತೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಪ್ರಯತ್ನಿಸಬೇಕಾಗಿದೆ ಎಂದು ತಿಳಿಸಿದರು. ಅಪರೂಪದ ವ್ಯಕ್ತಿಯನ್ನು ಕಳಿಸಿ ನಾವು ನಿಮಗೆ ಒಂದು ಮೋಟಿವೇಶನ್ ಸ್ಪೀಚ್ ಅನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಭಾಗ್ಯಶಾಲಿಗಳು ಅಂತೇಳಿ ನಾನು ಹೇಳ್ತಾ, ಬಾಬಾ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇವರು ಪಶ್ಚಿಮ ಬಂಗಾಳದ ಅತ್ಯಂತ ಹಿಂದುಳಿದ ಪ್ರದೇಶದ ಜನರಿಗೆ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ಮಾಡಿ ತಮ್ಮ ಮನೆಯ ಹಿತ್ತಲದಲ್ಲಿ ಆನಂದ ಶಿಕ್ಷಾ ಎಂಬ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಶ್ರೀಯುತರು ತಮ್ಮ 16ನೇ ವಯಸ್ಸಿನಲ್ಲಿ GBCಯಿಂದ ವಿಶ್ವದ ಅತ್ಯಂತ ಕಿರಿಯ ಹೆಡ್ ಮಾಸ್ಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶ್ರೇಷ್ಠ ವಾಗ್ಮಿಯಾಗಿರುವ ಇವರು ತಮ್ಮ ಭಾಷಣ ಹಾಗೂ ಉಪನ್ಯಾಸಗಳ ಮೂಲಕ ಸಾವಿರಾರು ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಸರ್ವರಿಗೂ ಶಿಕ್ಷಣ ಎಂಬುದು ಇವರ ಧ್ಯೇಯವಾಗಿದೆ. ಜಾತಿ, ಧರ್ಮ, ಲಿಂಗ, ಶ್ರೀಮಂತ, ಬಡವ, ಬಲ್ಲಿದೆ. ಶಿಕ್ಷಣಾಧಿಕಾರಿ ಆರ್ ಇಂದಿರಾ ಮಾತನಾಡಿ, ಯಾವುದಾದರೂ ಒಂದು ಗುರಿ ಇಟ್ಟುಕೊಂಡು ಮುನ್ನಡೆದಾಗ ಯಾವುದೇ ರೀತಿಯ ಅಡ್ಡಿ ಆತಂಕಗಳ ಜೊತೆಗೆ ಬೇರೆ ಕಡೆ ಗಮನ ಸೆಳೆದಂತೆ ಇಟ್ಟ ಗುರಿಯನ್ನು ತಲುಪುವವರೆಗೆ ಮುಂದೆ ಸಾಗಿದಾಗ ಮಾತ್ರ ಗುರಿ ಯಶಸ್ವಿಗೆ ಸಾಧ್ಯವೆಂದರು. ಪ್ರತಿಯೊಬ್ಬರು ಇಂತಹ ಸಾಧಕರ ಬೆಂಬಲ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯವನ್ನು ತೋರಿಸಲು ಅವಕಾಶಗಳು ಸದುಪಯೋಗ ಪಡೆದುಕೊಂಡು ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಬೇಕು ಹಾಗೂ ಇವರ ಸೌಲಭ್ಯಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಸಾಧನೆ ಮಾಡುವಲ್ಲಿ ಮುಂದಾಗಬೇಕು ಎಂದರು. ಕೈ ಮುಗಿದು ಕೇಳ್ತೇನೆ, ಹಿಂದುಳಿದ ರಾಜ್ಯ, ಹಿಂದುಳಿದ ಜಿಲ್ಲೆ ಅಂತ ಅನ್ಬೇಡಿ. ಆಗಲೇ ಮೊನ್ನೆ ದೇಶಿಯವರಂದ್ರು ಮುಂದುವರಿಯುತ್ತಿರುವ ಭಾರತವನ್ನು ಸಹಿತ ಮುಂದುವರಿಯುತ್ತಿರುವ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯನ್ನು ಸಹಿತ ಕಳೆದ 20 ವರ್ಷದಲ್ಲಿದ್ದಂಥ ಜಿಲ್ಲೆ ಇವತ್ತಿಲ್ಲ. ಯಾಕೆ ಹಣೆಪಟ್ಟಿಯನ್ನು ಹಚ್ಚಿ ಮತ್ತಿಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಹುಟ್ಟುಹಾಕಬೇಕು? ಸೊ ಮುಂದುವರಿಯುತ್ತಿರುವಂಥ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಚಟುವಟಿಕೆಗಳೆಲ್ಲ ಈ ಥರ ಮೊನ್ನೆ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಒಂದು ಕಾರ್ಯಕ್ರಮವನ್ನು, ಮುಖ್ಯೋಪಾಧ್ಯಾಯರ ಸಭೆಗಳನ್ನು, ಮರುಸಿಂಚನದಂಥ ಕಾರ್ಯಾಗಾರಗಳನ್ನು ಮತ್ತು ಇವತ್ತು ಒಬ್ಬ ಯಶಸ್ವಿ ಮುಖ್ಯೋಪಾಧ್ಯಾಯರನ್ನು ಪರಿಚಯಿಸುವಂಥ ಕೆಲಸ ಯಾಕೆ ಆಗ್ತಾ ಇದೆ ಅಂತಂದರೆ, SSLC ಮಕ್ಕಳು ಪಾಸ್ ಆಗಬೇಕು,
ಭಾಳ ನಿಯತ್ತಿನಿಂದ ಪಾಸ್ ಆಗ್ಬೇಕಂತನ್ನುವಂಥ ಒಂದೇ ಏಕೈಕ ಗುರಿ ಇದೆ. ಫಲ ತರಬೇಕು. ಮಧ್ಯದಲ್ಲಿ ಇವನ್ನೆಲ್ಲ ಮಾಡ್ತಾ ಇದ್ದೀವಿ, ಆದರೆ ಇವನ್ನೆಲ್ಲ ಮಾಡುವಾಗ ಮೂಲವನ್ನು ದಯವಿಟ್ಟು ಮರಿಬಾರ್ದು ಅನ್ನುವಂಥ ಒಂದು ಅಪೇಕ್ಷೆಯೊಂದಿಗೆ ಈ ಕಥೆಯನ್ನು ತಮ್ಮ ಮುಂದೆ ಇಡುತ್ತೆ. ಈ ಸಂದರ್ಭದಲ್ಲಿ ಬಿಇಒ ಚಂದ್ರಶೇಖರ್ ಭಂಡಾರಿ, ಎನ್.ಬಿ. ರಂಗಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಭಾರಿ ಉಪನಿರ್ದೇಶಕರು ರಾಜಶೇಖರ್ ಒಂಕ್ರಾಣಿ, ಭಾರತೀಯ ಜ್ಞಾನ ವಿಜ್ಞಾನ ಸಮಿತಿ ಸಂಚಾಲಕ ಸೈಯದ್ ಹಫೀಜುಲ್ಲಾ ಸೇರಿದಂತೆ ಅನೇಕರು ಇದ್ದರು. ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸಾರ್ವಜನಿಕ ಉದ್ಯಾನವನದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಂತರ ಮನವಿ ಸಲ್ಲಿಸಿದರು. 29 ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡಿರುವ ಕೇಂದ್ರ ಶಾಸನಗಳ ನಿಯಮಾವಳಿಗಳನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬಾರದು. ಕಾರ್ಮಿಕರ ಪರವಾದ ಕಾನೂನು ಜಾರಿಗೆ ತರಬೇಕು. ಬೆಲೆ ಏರಿಕೆ ಆಧಾರದಲ್ಲಿನ ತುಟ್ಟಿ ಭತ್ಯೆಯೊಂದಿಗೆ ಎಲ್ಲಾ ವಿಭಾಗಗಳಲ್ಲಿನ ಕಾರ್ಮಿಕರಿಗೆ ಸಮಾನ ಕನಿಷ್ಠ ವೇತನ 31,566 ಜಾರಿ ಮಾಡಬೇಕು. ಹೆಚ್ಚಿನ ಕುಶಲತೆಯ ಪ್ರತಿ ಹಂತಕ್ಕೆ 5% ಹೆಚ್ಚಳದ ಕನಿಷ್ಠ ವೇತನ ಹಾಗೂ ಬೆಲೆ ಏರಿಕೆಯ ಸೂಚ್ಯಾಂಕದಲ್ಲಿ ಹೆಚ್ಚಳವಾಗುವುದು ಪ್ರತಿ ಅಂಶಕ್ಕೂ ಪ್ರತಿ ದಿನಕ್ಕೆ 6 ಪೈಸೆ ತುಟ್ಟಿ ಭತ್ಯೆ ಹೆಚ್ಚಳವನ್ನು ನೀಡಬೇಕು ಮತ್ತು ಒಂದೇ ಬಾರಿ ಎಲ್ಲ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಗಳಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಜಾರಿ ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕಾರ್ಖಾನೆ ಕಾಯ್ದೆ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ, ಕೈಗಾರಿಕಾ ವಿವಾದಗಳ ಕಾಯ್ದೆ, ನಿಶ್ಚಿತ ಕಾಲಾವಧಿ ಕಾರ್ಮಿಕರ ನೇಮಕಕ್ಕೆ ಅವಕಾಶ ನೀಡುವ ಮಾದರಿ, ಸ್ಥಾಯಿ ಆದೇಶಗಳಿಗೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ವಾಪಸು ಪಡೆಯಬೇಕು. ಕಾಯಂ ಅಲ್ಲದ ನೌಕರರ ಶೋಷಣೆಯನ್ನು ಹೆಚ್ಚಿಸುವ ಕಾರ್ಮಿಕ ಸೇವೆಗಳ ವಿವಿಧೋಶ ಸಹಕಾರ ಸಂಘದ ರಚನೆಯನ್ನು ಕೈಬಿಟ್ಟು ಕನ್ಸರ್ಮೆಂಟ್ ಆಫ್ ಪರ್ಮನೆಂಟ್ ಸ್ಟೇಟಸ್ ಟೆಂಪರರಿ ವರ್ಕ್ಮನ್ ಕಾಯ್ದೆಯನ್ನು ಜಾರಿ ಮಾಡಿ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕೆಂದು ಮನವಿ ಮಾಡಿದರು. ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಮಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ಅಕ್ರಮ ಲೇ ಆಫ್, ಲಾಕ್ಔಟ್, ರಿಟ್ರೇಸ್ಮೆಂಟ್ ಅನುಮತಿಸಬಾರದು. ಮಹಿಳೆಯರನ್ನು ರಾತ್ರಿ ಪಾಳಿಯಲ್ಲಿ ಮತ್ತು ಅಪಾಯಕಾರಿ ಕೆಲಸಗಳಲ್ಲೂ ದುಡಿಸಿಕೊಳ್ಳಲು ನೀಡಿರುವ ರಿಯಾಯಿತಿ ರದ್ದು ಮಾಡಬೇಕು. ಎಲ್ಲ ವಿಭಾಗದ ದುಡಿಯುವ ಮಹಿಳೆಯರಿಗೆ ಕನಿಷ್ಠ ವರ್ಷದಲ್ಲಿ 12 ದಿನಗಳು ಸಂಬಳ ಸಹಿತ ಮುಟ್ಟಿನ ರತಿಯನ್ನು ಜಾರಿಗೊಳಿಸಬೇಕೆಂದು ವಿವರಿಸಿದರು. ಹಮಾಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಟೈಲ್ಗಳು, ಮೆಕ್ಯಾನಿಕಲ್ಗಳು, ಮನೆ ಕೆಲಸ ಮಹಿಳೆಯರು, ಟೈಲರ್ಗಳು ಸೇರಿ ವಿವಿಧ ವಿಭಾಗಗಳಿಗೆ ಈಗಾಗಲೇ ಕಾರ್ಮಿಕ ಇಲಾಖೆ ರೂಪಿಸಿರುವ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಮತ್ತು ಭವಿಷ್ಯ ನಿಧಿ ಯೋಜನೆ ಜಾರಿಗಾಗಿ ಕನಿಷ್ಠ 500 ಕೋಟಿ ಹಣವನ್ನು ಬಜೆಟ್ನಲ್ಲಿ ನೀಡಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು. ನಾವು ಕೆಲಸ ಮಾಡಿದ್ರೆ ಡಾಟಾ ಹೋಗೋದು, ಅವರಿಗೆಲ್ಲ ಲೆಕ್ಕ ಸಿಗೋದು ಅಂತ ಒಂದು ಕೆಳಮಟ್ಟದಲ್ಲಿ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಇವತ್ತಿನಿಂದ ಸರ್ಕಾರಕ್ಕೆ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅದೆಲ್ಲ ನಮ್ಮ ಸಿಬ್ಬಂದಿಗಳಿಂದ ಹೋಗ್ತಾ ಇದೆ. ಆದರೂ ನಮ್ಮ ಜಿಲ್ಲೆ ಕಡಿಗಾಣಿಸ್ತಾ ಇದ್ದಾರೆ ವೇತನದಲ್ಲಿ. ಭಾಳ ಅನ್ಯಾಯ ಆಗ್ತಾ ಇದೆ. ಇದು ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ದುಡಿತಾ ಇದ್ದೀವಿ ಪಂಚಾಯತಿಗಳಲ್ಲಿ. ಇವಾಗ ಏನಿದೆ ನಮ್ಮದು ವಸೂಲಾತಿ ನೋಡಿ, ಇಡೀ ಸ್ಟೇಟಿಗೆ ನಮ್ಮದು ಫಸ್ಟ್ ಇದೆ. ಇಡೀ ಸ್ಟೇಟ್ಗಳಲ್ಲಿ ನಾವು ಆ ಥರ ಒಂದು ವಸೂಲಾತಿ ಮಾಡ್ತಾ ಇದ್ವಿ. ಆದರೂ ನಮ್ಗೆ ಅಂಥ ವಸೂಲಾತಿ ಆದಲ್ಲಿ ನಮಗೇನು ಸರ್ಕಾರದ ಗೈಡ್ಲೈನ್ಸ್ ಇದೆ 40% ಕೊಡ್ಬೇಕಂತೇಳಿ, ಅದು ಇದುವರೆಗೂ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಜಾರಿ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಬಾಕಿ ವೇತನ ಭಾಳಷ್ಟು ಉಳ್ಕೊಂಡಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ನಾವು ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ವಿ. ನಮಗೇನು ಕನಿಷ್ಠ ವೇತನ ಅದು 31,000 ರೂಪಾಯಿ ತಾವು ನಮ್ಮ ಸಿಬ್ಬಂದಿಗಳಿಗೆ ಕೊಡಬೇಕು, ಜಾರಿ ಮಾಡಬೇಕು. ಆಮೇಲೆ ಅನುಮೋದನೆಗಳು ಭಾಳಷ್ಟು ಏಕಕಾಲದಲ್ಲಿ ಅನುಮೋದನೆ ತಾವೇ ಒಂದು ಆದೇಶ ಜಾರಿ ಮಾಡಿದರು. ಅದು ಇದುವರೆಗೂ ಯಾವ ಜಿಲ್ಲೆಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ, ನಿಧಾನಗತಿಯಲ್ಲಿ ಆಗ್ತಾ ಇದೆ. ಅದರಿಂದ ಕೆಲವು ಜನರು ಈಗಾಗಲೇ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದಾರೆ. ಅವರು ಮಾಡಿದ್ದು ಒಂದು 6 ತಿಂಗಳ 1 ವರ್ಷ ಆಯಿತು ಅವ್ರು ಮಾಡಿ. ಇದುವರೆಗೆ ಆದರೆ ಜಿಲ್ಲಾ ಪಂಚಾಯತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆಮೇಲೆ
ಉಪದಾನ ಏನು ಇವತ್ತಿನ ಸರ್ಕಾರದ ಆದೇಶ ಇದೆ 15 ತಿಂಗಳ ಗ್ರಾಜ್ಯುಯೇಟ್ ಕೊಡಬೇಕು ಅವರು ಸರ್ವಿಸ್ ಮಾಡಿದಲ್ಲಿ ಅಂತೇಳಿ ಅವರು ಇದುವರೆಗೆ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಸರಿಯಾದಂಥ ಉಪದಾನ ಕೊಡ್ತಾ ಇಲ್ಲ. ನಿವೃತ್ತಿ ಆದವರು ಬರೇ ಕೈಲೇ ಮನೆಗೆ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ. 30 ವರ್ಷ ಏನು ಕೆಲಸ ಮಾಡಿದ್ದಾರೆ, 30 ವರ್ಷ 40 ವರ್ಷ 20 ವರ್ಷ ಕೆಲಸ ಮಾಡಿ ಇವತ್ತಿನಿಂದಲೇ ಬರೇ ಕೈಲೇ ಮನೆಗೆ ಹೋಗ್ತಾ ಇದ್ದಾರೆ. ಅವರು ಶ್ರಮ ಎಲ್ಲ ಗ್ರಾಮ ಪಂಚಾಯತಿಗೆ ಜನರಿಗೋಸ್ಕರ ದುಡ್ತಾ ಇದ್ದಾರೆ. ಈ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂಗ್ತಾ ಇದೆ, ನಮ್ಮಂಥವರು ಗೋಳು ಕೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಶಬ್ಬೀರ್ ಜಾಲಹಳ್ಳಿ, ಗಿರಿಯಪ್ಪ ಪೂಜಾರ್, ಶಫರುದ್ದೀನ್ ಪೋತ್ನಾಳ್, ಅನ್ವರ್, ಮೊಹಮ್ಮದ್ ಹನೀಫ್ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದರು. ವಿಧಾನ ಪರಿಷತ್ ಸ್ಥಾನವನ್ನು ಮೀಸಲಾತಿ ಆಧಾರದ ಮೇಲೆ ಹಂಚಿಕೆ ಮಾಡುವುದಿಲ್ಲ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರ ಜಾತಿ ಆಧಾರದ ಮೇಲೆ ಪರಿಶಿಷ್ಟ ಸ್ಥಾನ ನೀಡಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎ ವಸಂತಕುಮಾರ್ ಇವರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 61ರಲ್ಲಿ ಬರುವ ಮಾದಿಗ ಉಪಜಾತಿ ಪ್ರಮಾಣ ಪತ್ರ ಪಡೆದಿದ್ದು ಮಾದಿಗ ಸಮುದಾಯದವರೇ ಆಗಿದ್ದಾರೆ. ವಸಂತ್ ಕುಮಾರ್ ಜಾತಿ ಕುರಿತಂತೆ ಪಿ ನರಸಪ್ಪ ವಕೀಲರು ಸಲ್ಲಿಸಿದರು. ದೂರು ಜಿಲ್ಲಾಧಿಕಾರಿಗಳ ಸಲ್ಲಿಕೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಜಾರಿ ನಿರ್ದೇಶನಾಲಯ ವಿಚಾರಣೆ ಹಂತದಲ್ಲಿದೆ. ಸಮಾಜ ಕಲ್ಯಾಣ ಇಲಾಖೆಯ 6/12/2024ರಂದು ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದು ಜಾತಿ ಮತ್ತು ಧರ್ಮದ ಕುರಿತು ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ. 1956ರಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆ ಕಾಯ್ದೆ ಜಾರಿಯಾದ ಬಳಿಕ ಕಲಬುರಗಿ, ರಾಯಚೂರು, ಬೀದರ್ ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದವು. ದಿವಂಗತ ಆರ್ ಆಂಜನೇಯಲು ಇವರ ಉಪಜಾತಿ ಮಾದಿಗ ದಾಸು ಆಂಧ್ರಪ್ರದೇಶದ ರಾಜ್ಯ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ 33ರಲ್ಲಿ ಬರುತ್ತದೆ. ಪರಿಶಿಷ್ಟ ಜಾತಿ ಪಟ್ಟಿ ವರ್ಗಾವಣೆಯಾದಾಗ ಮಾದಿಗ ದಾಸು ಉಪಜಾತಿ ರಾಜ್ಯದಲ್ಲಿ ಬಿಟ್ಟು ಹೋಗಿದೆ. ಮಾದಿಗ ಮತ್ತು ಮಾದಿಗ ದಾಸು ಒಂದೇ ಸಮಾನಾರ್ಥಕ ಪದಗಳೆಂದು ಪರಿಗಣಿಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿಲ್ಲ. ಆಂಜನೇಯಲು ಮಾದಿಗ ಸಮಾಜಕ್ಕೆ ಸೇರಿದವರು ಎಂದರು. ಮಾನವ ಶಾಸ್ತ್ರದ ವರದಿಯಂತೆ ಪುಟ ಸಂಖ್ಯೆ 411ರಲ್ಲಿ ಮಾದಿಗ ಜಾತಿ ಆಂತರಿಕ ರಚನೆಯಲ್ಲಿ ದಾಸರಿ ಸಮುದಾಯವು ಮಾದಿಗ ಜಾತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಉಲ್ಲೇಖಿಸಲಾಗಿದೆ. 413 ಪುಟದಲ್ಲಿ ಮಾದಿಗ ದಾಸರು ಆ ಸಮುದಾಯಕ್ಕೆ ಗುರುಗಳು ಎಂದು ಕರೆಯಲಾಗಿದೆ ಎಂದರು. ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಎ ವಸಂತ್ ಕುಮಾರ್ LLC ಆಗಿದ್ದಾರೆ ಎಂಬ ಆರೋಪ ಸುಳ್ಳಾಗುತ್ತಿದೆ. ಎ ವಸಂತ್ ಕುಮಾರ್ ಜಾತಿಯ ಕುರಿತಂತೆ ಎಸ್ ಮಾರೆಪ್ಪ ಇವರು ಮಾದಿಗ ಜಾತಿಯವರಲ್ಲ ಎಂದು ಆರೋಪಿಸಿದ್ದಾರೆ. ಅವರು ದೂರುದಾರಲ್ಲ. ಜಾತಿ ಕುರಿತಾಗಿ ಇನ್ನು ಜಾತಿ ಪರಿಶೀಲನಾ ಸಮಿತಿಯಿಂದ ವಿಚಾರಣೆ ನಡೆಯದೆ ಸಮಾಜದವರಲ್ಲ ಎನ್ನುವುದು ಸರಿಯಿಲ್ಲ ಎಂದರು. ಗೌರ್ಮೆಂಟ್ ಕಡೆಯಿಂದ ಶಿಫಾರಸು ನಾಮಿನೇಟ್ ಮಾಡ್ತಾರೆ ಅವರು. ಮತ್ತೆ ಇವರು ವಸಂತ್ ಕುಮಾರ್ ಅವರು ಪಿ ನರಸಪ್ಪ ಅವರು ವಸಂತ್ ಕುಮಾರ್ ವಿರುದ್ಧ ಅವರು ವಲಯ ದಾಸರ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅವರು ವಂಶವಾಡಿ ಎಲ್ಲ ಹಾಕಿದ್ದಾರೆ ಅವರು. ಅದರಲ್ಲಿ ವಲಯ ದಾಸರ ಅಂತ ಹೇಳಿದ್ದಾರೆ, ಅದು ತಪ್ಪದು. ವಲಯ ದಾಸರ ಅಲ್ಲ ಅವರು. ಅವ್ರು ಪ್ಯೂರ್ ಆಗಿ ಮಾದಿಗ ದಾಸರು ಅವ್ರ ತಂದೆಯವರು. ಅವ್ರ ಮಮ್ಮಿ ಬಂದು ಮಾದಿಗ. ಸೊ ಆಂಧ್ರದ ಏನಿದು ನಮ್ದು ಕರ್ನಾಟಕ ಸ್ಟೇಟ್ ಏನು ಫಾರ್ಮೇಷನ್ ಆಗಿದ್ದಲ್ಲ ಮೈಸೂರಿನಲ್ಲಿ ಇದ್ದಾಗ, ಸೊ 1956ಲಿಂದ ಹಿಡಿದು ಇಲ್ಲಿಗೆ ಸ್ಟೇಟ್ ಆರ್ಗನೈಸೇಷನ್ ಆಕ್ಟ್ ಬಂದಮೇಲೆ ರಾಯಚೂರು, ಗುಲ್ಬರ್ಗ, ಬೀದರ್, ಕೊಪ್ಪಳ ಮತ್ತೆ ಯಾದಗಿರಿ ಇವೆಲ್ಲ ಇಲ್ಲಿ ಬಂದಾಗ ಸೊ ಅಲ್ಲಿದ್ದ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಇಲ್ಲಿ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಮೈಸೂರಿಗೆ ಟ್ರಾನ್ಸ್ಫರ್ ಆಗೋ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ವಸಂತ್ ಕುಮಾರ್ ಅವರು ಕ್ಯಾಸ್ಟ್ ಅವ್ರ ತಂದೆಯ ಕ್ಯಾಸ್ಟ್ ಏನಿತ್ತಲ್ಲ ಮಾದಿಗ ದಾಸರು, ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲಿ ಮೈಸೂರು ಗೌರ್ಮೆಂಟ್ ಅವರು ಅದನ್ನ ತೆಗೆದುಬಿಟ್ಟಿದ್ದಾರೆ. ಮಾದಿಗ ಅಂತ ಇದೆ. ಸೊ ಹಾಗಾಗಿ ಅವರು ಮಾದಿಗ ದಾಸರು ಏನಿದಾರಲ್ಲ ಅವ್ರು ಮಾದಿಗ ಕಮ್ಯುನಿಟಿದಲ್ಲೇ ಬರ್ತಾರೆ. ಯಾಕಂತಂದ್ರೆ ಇಲ್ಲಿ ಒಂದು ಸೆನ್ಸಸ್ ಆಂಥ್ರೋಪಾಲಜಿಸ್ಟ್ ಬುಕ್ ಬರೆದಿದ್ದಾರೆ ಆಂಧ್ರಪ್ರದೇಶ, ಸಿರಾಜುಲ್ ಹಸನ್ ಅಂತೇಳಿ. ಒಟ್ಟು ಮಾದಿಗ ಕಮ್ಯುನಿಟಿನಲ್ಲಿ ಅದರೊಳಗೆ ಬಂದು ಟೋಟಲ್ 25 ಸಬ್ಸೆಕ್ಟ್ ಇದಾವೆ. ಆ 25 ಸಬ್ಸೆಕ್ಟ್ ನಲ್ಲಿ ಸೀರಿಯಲ್ ನಂಬರ್ 4 ದಾಸರಿ ಮಾದಿಗ ಅಂತ ಇದೆ. ಸೊ ಇದರ ಏನಂತ ಅಂತಂದ್ರೆ ಮಾದಿಗ ಮತ್ತೆ ಮಾದಿಗ ದಾಸರು ಎರಡು ಒಂದೇ. ಮಾದಿಗ ದಾಸರ ಅಂತ ಎದಕ್ಕಂತಾರೆ ಅಂತಂದ್ರೆ ಆ ಕಾಲದ ಇವರು ಬೀಫ್ ತಿನ್ನೋದು ಬಿಟ್ಬಿಟ್ರು. ಸೊ ಹಂಗಾಗಿ ಬ್ರಾಹ್ಮಣರು ಪೂಜಾರಿ ಇವ್ರು ಕೂಡ ಮಾಡಿಸ್ಕೋರಿ ಅಂತ ಹೇಳಿ ಹೇಳಿದ್ರು. ಸೊ ಹಂಗಾಗಿ ಮಾದಿಗ ದಾಸರ ಅನ್ನೋದು ನಮ್ಗ ಸ್ಪಿರಿಚುವಲ್ ಅಡ್ವೈಸರ್ಸ್ ಮತ್ತೆ ಧಾರ್ಮಿಕ ಗುರುಗಳು. ಈ ಸಂದರ್ಭದಲ್ಲಿ ಹುಸೇನ್ ಪಲಕನ್ ಮರಡಿ ಇದ್ದರು. ದೇವದುರ್ಗ ತಾಲೂಕಿನ ಜಾಗೀರ್ ಜಾಡಲ್ದಿನಿ ಗ್ರಾಮದ ಬಾಣತಿ ರೇಖಳ ಸಾವಿನ ಪ್ರಕರಣದಲ್ಲಿ ದೇವದುರ್ಗ ತಾಲೂಕು ವೈದ್ಯಾಧಿಕಾರಿ ಸೇರಿ 2 ನರ್ಸ್ಗಳು ವೈದ್ಯ ಡಾಕ್ಟರ್ ಗಂಗಾಧರ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ದೇವತ್ಗಲ್ ಗ್ರಾಮದ ನಿವಾಸಿ ರೇಖಾ ಇವರನ್ನು ಜಾಂಗೀರ್ ಜಾಡಲ್ದಿನಿ ಗ್ರಾಮದ ರಾಜು ಎಂಬಾತನೊಂದಿಗೆ ವಿವಾಹ ಮಾಡಿದ್ದು 2 ಮಕ್ಕಳಿದ್ದಾರೆ. 3ನೇ ಹೆರಿಗೆ ತವರಿಗೆ ಹೋದಾಗ ಹೆರಿಗೆ ನೋವು ಕಂಡಿದ್ದರಿಂದ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ನವೆಂಬರ್ 12ರಂದು ಕರೆದುಕೊಂಡು ಹೋದಾಗ
ನರ್ಸ್ಗಳಾದ ಜ್ಯೋತಿ ಮತ್ತು ಲಕ್ಷ್ಮಿ ಎಂಬುವರು ಪರೀಕ್ಷೆ ಮಾಡಿಸಿ ಎಲ್ಲವೂ ಸರಿಯಾಗಿದ್ದು ಮನೆ ಕರೆದುಕೊಂಡು ಹೋಗಲು ಸೂಚಿಸಿದ್ದಾರೆ. ಹೆರಿಗೆ ನೋವು ಹೆಚ್ಚಾದಾಗ ನರ್ಸ್ಗಳಿಗೆ ಮತ್ತೊಮ್ಮೆ ಮನವಿ ಮಾಡಿ ದಾಖಲಿಸಿಕೊಳ್ಳಲು ತಿಳಿಸಿದರು. ದೇವದುರ್ಗ ಪಟ್ಟಣದಲ್ಲಿರುವ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ ಸಹೋದರ ಆಸ್ಪತ್ರೆ ಜನನಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತೆ ತಿಳಿಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡುವ ಸಿಜರಿನ್ ತಂತ್ರಗಳು ಕಳ್ಳತನವಾಗಿದ್ದು ಖಾಸಗಿ ಆಸ್ಪತ್ರೆಗೆ ಹೋಗಲು ತಿಳಿಸಿದರು. ಹಣ ಇಲ್ಲದೆ ಇರುವುದರಿಂದ ಖಾಸಗಿ ಆಸ್ಪತ್ರೆಗೆ ಹೋಗಲು ವಾಹನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಉಳಿದುಕೊಳ್ಳಬೇಕಾಯಿತು. ಡಾಕ್ಟರ್ ಗಂಗಾಧರ್ ಎಂಬ ವೈದ್ಯ ಬಂದು ನೋಡಿ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಿದರು. ವೈದ್ಯರೇ 108 ವಾಹನ ಕರೆಯಿಸಿ ಆಸ್ಪತ್ರೆಯಿಂದ ಸಾಗಿ ಹಾಕಲು ಪ್ರಯತ್ನಿಸಿದರು. ಸಕಾಲಕ್ಕೆ ಚಿಕಿತ್ಸೆ ನೀಡದೆ ರೇಖಾ ಸಾವಿಗೀಡಾಗಿದ್ದಾಳೆ. ರೇಖಾ ಸಾವಿಗೆ ವೈದ್ಯರು ನರ್ಸ್ಗಳ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಅಲ್ಲದೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ನಿರ್ಲಕ್ಷ್ಯವೂ ಸೇರಿದೆ. ಘಟನೆ ನಡೆದರೂ ಶಾಸಕ ಕರಿಯಮ್ಮ ಹಾಗೂ ಜಿಲ್ಲಾಧಿಕಾರಿಗಳು ಕನಿಷ್ಠ ಘಟನೆ ಮಾಹಿತಿ ಪಡೆದು ಕುಟುಂಬ ವರ್ಗದ ಸಾಂತ್ವನ ಹೇಳಲು ಸಹ ಮುಂದಾಗಿದೆ. ಹೆರಿಗೆ ನಿರ್ಲಕ್ಷ್ಯದಿಂದ ಸಾವಿಗೀಡಾದ ರೇಖಾ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈಗಾಗಲೇ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ಸರಿ ದಿಕ್ಕಿನಲ್ಲಿ ತನಿಖೆ ನಡೆದು ಆರೋಪಿತರಿಗೆ ಶಿಕ್ಷಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದರು. ಗಂಭೀರ ಇರ್ತಾವ, ಉದ್ದೇಶನೇ ಇರ್ತಾವ. ಹಂಗಾಗಿ ದೇವದಲ್ಲಿ ಆಗಿರ್ತಕ್ಕಂಥ ಏನು ರೇಖಾ ಸಾವು ಇದು ಕರ್ತವ್ಯ ನಿರತ ಸ್ಟಾಫ್ ನರ್ಸ್ಗಳು, ಕರ್ತವ್ಯದಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಇದರಲ್ಲಿ ನೆಗ್ಲಿಜೆನ್ಸಿ ಪೂರ ಎದ್ದು ಕಾಣ್ತದೆ. ಇದನ್ನ ಎಲ್ಲ ರೀತಿಯಿಂದ ತನಿಖೆ ಆಗಬೇಕಾಗಿದೆ. ಈಗಾಗಲೇ 2 ಮಕ್ಕಳಿದ್ದಾವೆ. ಒಂದು 4 ವರ್ಷದ ಒಂದು ಹುಡುಗ ಇದ್ದಾನೆ, ಇನ್ನೊಬ್ಬಳು 2 ವರ್ಷದ 2 ಮಕ್ಕಳಿದ್ದಾರೆ. ಈ 2 ಮಕ್ಕಳಿಗೆ ಯಾರೀಗ ಇವರ ರಕ್ಷಣೆಗೆ ಇವ್ರ ಪೋಷಣೆಗೆ ಹೊಣೆಗಾರರು ಅನ್ನೋದು ಇಲ್ಲಿ ಒಂದು ಕಡೆ ಪ್ರಶ್ನೆ ಕಾಣ್ತದೆ. ಸತ್ತಿರ್ತಕ್ಕಂಥ ಬಾಣಂತಿಯಿಂದ ಗಂಡ ಮತ್ತು 2 ಮಕ್ಕಳು ಇವತ್ತು ಏನಂದ್ರೆ ಒಂಟಿಯಾಗಿ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಮಕ್ಕಳು ಭವಿಷ್ಯ ಕಟ್ಟಬೇಕಾಗಿದೆ. ಅದಕ್ಕೆ ಹೊಣೆಗಾರರು ಏನಂದ್ರೆ ಇವತ್ತು ಬರಬೇಕಾಗುತ್ತೆ. ಯಾರು ಆಸ್ಪತ್ರೆಯ ನೆಗ್ಲಿಜೆನ್ಸ್ ಏನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ವೈದ್ಯರುಗಳು ಜೊತೆ ಅನ್ವಯ ಅವರಿಗೆ ಒಳ್ಳೆ ಪ್ರಕರಣ ದಾಖಲಾಗಬೇಕು. ಯಾಕಂದ್ರೆ ಯಾವುದು ಟ್ರೀಟ್ಮೆಂಟ್ ಮಾಡಿಲ್ಲ, ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಯಾವುದೇ ದಾಖಲಾತಿಗಳಿಲ್ಲ. ಏನೇನು ಟ್ರೀಟ್ಮೆಂಟ್ ಮಾಡಿದ್ರು ಬೇಕಿದ್ರೆ ಅದು ತನಿಖೆ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀವಿ. ಯಾವ್ಯಾವುದಕ್ಕೂ ಹೋಗಿ ವಿಸಿಟ್ ಮಾಡ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳು. ಈ ವಿಚಾರದಲ್ಲಿ ಯಾಕೆ ವಿಸಿಟ್ ಮಾಡೋಂಗಿಲ್ಲ? ಸ್ಥಳೀಯ ಶಾಸಕರು. ಈ ಸಂದರ್ಭದಲ್ಲಿ ರೇಖಾ ತಾಯಿ ಬಸಮ್ಮ, ರಂಗಮ್ಮ, ರಾಜು, ಹುಲಿಗೆಮ್ಮ, ಬಸಮ್ಮ, ಲಕ್ಷ್ಮಿ, ರಂಗಪ್ಪ ದೇವತ್ಕಲ್, ಹನುಮಂತಿ, ಪಲ್ಕನ ಮರಡಿ, ಶಿವು ಮಲ್ಕಾಪುರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್. ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184 RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 878-1892-336 ಅಥವಾ ಲ್ಯಾಂಡ್ಲೈನ್ 08-532-230-200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ.
ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ. ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಭಾಷೆ ಉಳಿಸಿ ಬೆಳೆಸಲು, ಕನ್ನಡ ಪರ ವಾತಾವರಣ ಸೃಷ್ಟಿಸಲು ಸಮಾನ ಮನಸ್ಕ ಸಂಘಟನೆಗಳು ಒಗ್ಗೂಡಿ ಕನ್ನಡ ಮಿತ್ರಕೂಟ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕನ್ನಡ ಭಾಷೆಯ ಬೆಳವಣಿಗೆ ಅನೇಕ ಸಂಘಟನೆಗಳು ಪ್ರತ್ಯೇಕವಾಗಿ ತೊಡಗಿಸಿಕೊಂಡಿವೆ. ಎಲ್ಲರೂ ಒಗ್ಗೂಡಿ ಕನ್ನಡ ಕೆಲಸ ಮಾಡುವುದಕ್ಕಾಗಿ 9 ಜನರು ವಿವಿಧ ಸಂಘಟನೆಗಳು ಒಗ್ಗೂಡಿಸಿ ಕನ್ನಡ ಮಿತ್ರ ಕೂಟ ರಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕನ್ನಡ ಪರ ಕೆಲಸ ಮಾಡಲು ಯೋಚಿಸಲಾಗಿದೆ ಎಂದರು. ಕಾರಣ ಏನಂದ್ರೆ ಇವತ್ತು ನಾಳೆ ಮಕ್ಕಳು ಎಲ್ಲ ಇಂಗ್ಲಿಷ್ ಅಕ್ಷರಗಳಿಗೆ ನೋಡಿಕೊಂಡಿದ್ದಾರೆ. ಅಕ್ಷರ ಕನ್ನಡ ರಕ್ತದಲ್ಲಿ ಬಂದ್ಬಿಟ್ಟಿದೆ. ಈ ಕನ್ನಡ ಅಕ್ಷರಗಳನ್ನ ಎಲ್ಲಿ ಮರೆಮಾಚಬಾರದು, ಕನ್ನಡ ಅಂಕಿಗಳನ್ನ ನಿಜವಾಗ್ಲೂ ಯಾವಾಗಲೂ ಕನ್ನಡದಲ್ಲಿ ಇರಲಿ ಅಂತಕ್ಕಂಥ ಉದ್ದೇಶದೊಂದಿಗೆ ಇಡೀ ಕನ್ನಡಮಯ ನಮ್ಮ ದಿನದರ್ಶಿಗೆ ಕ್ಯಾಲೆಂಡರ್ ಇಡೀ ಕನ್ನಡಮಯವಾದ ಒಂದು ಮಾಡಿದ್ದೇವೆ. ಬಹಳಷ್ಟು ಒಂದು ಕನ್ನಡದ ಬಗ್ಗೆ ಒಂದು ಕಾಳಜಿ ಗಡಿಪಾರದಲ್ಲಿ ಈ ಒಂದು ಆದಷ್ಟು ಸಾಧ್ಯ ಆದರೆ ಈ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳ ಒಂದು ಕೊಡುವುದು ಈ ಒಂದು ದಿನಚರಿ ಅಂತಕ್ಕಂಥದನ್ನ, ಈ ದಿನದರ್ಶಿಕೆಯನ್ನ. ಹಾಗಾಗಿ ನಾವು ಬಹಳ ಇದರ ಬಗ್ಗೆ ಒಂದು ಆಸಕ್ತಿ ವಹಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಕೂಡ ಒಂದು ಕನ್ನಡ ಕಾರ್ಯಕ್ರಮವನ್ನು ಮಾಡೋಕ್ಕೆ ಇರ್ತಕ್ಕಂಥ ಎಲ್ಲರೂ ನಾವು ಸಕ್ರಿಯವಾಗಿ ಭಾಗವಹಿಸ್ತೇವೆ. ಬಹಳಷ್ಟು ಆಲೋಚನೆಗಳಿದ್ದಾವೆ. ಒಂದು ಎಲ್ಲ ಸಂಘಟನೆಗಳನ್ನ ಕರೆದು ಕನ್ನಡದ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ಒಂದು ಆಲೋಚನೆ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಕನ್ನಡದ ಮನಸ್ಸುಗಳು ಒಬ್ಬರಾಗಿದೆ. ಎಲ್ಲರ ಮನಸ್ಸನ್ನು ಕೂಡ ಒಂದು ಕನ್ನಡದ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಮಗ್ರವಾಗಿ ಈ ಒಂದು ಕ್ಯಾಲೆಂಡರ್ಗೆ ಈ ದಿನದರ್ಶಿಕೆಗೆ ನಮ್ಮ ಬಸೀರಮ್ಮ ಹೊಸಮನಿ ಮತ್ತು ರವಿ ಕಮ್ಮರ್ ಬಹಳಷ್ಟು ಶ್ರಮ ಪಟ್ಟು ಒಂದು ಕ್ಯಾಲೆಂಡರ್ನ ಮಾಡಿದ್ದಾರೆ. ಬಹಳಷ್ಟು ಅದನ್ನು ಹಾಕಿದ್ದಾರೆ. ಕನ್ನಡದಲ್ಲಿ ಮಾಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಕನ್ನಡ ಕಾರ್ಯಕ್ರಮಕ್ಕೆ ಯಾವಾಗಲೂ ಕನ್ನಡ ಮಿತ್ರರು ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರಗಳು. ಒಂದು 2 ನಿಮಿಷ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಕನ್ನಡದ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಬಸೀರ್ ಅಹಮದ್ ಹೊಸಮನಿ, ರಫೀಕ್ ಅಹಮದ್, ಚಂದ್ರಶೇಖರ್, ರಾಮಣ್ಣ ಮಾದ್ವಾರ್, ಮಲ್ಲಿಕಾರ್ಜುನ, ನಿಜಾಮುದ್ದೀನ್ ಇದ್ದರು. ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘವು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸಾರ್ವಜನಿಕ ಉದ್ಯಾನವನದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಮೆರವಣಿಗೆ ಮೂಲಕ ಆಗಮಿಸಿ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವ ಕರ ವಸೂಲಿಗಾರ, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್, ನೀರು ಗಂಟಿಗಳು, ಜವಾನ, ಸ್ವಚ್ಛಗಾರರನ್ನು ಸರ್ಕಾರಿ ನೌಕರನಾಗಿ ಘೋಷಿಸಬೇಕು. ದಿನನಿತ್ಯದ ಬಳಸುವ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನವನ್ನು 31,000 ನಿಗದಿಗೊಳಿಸಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ನಿವೃತ್ತಿ ಅಥವಾ ಮರಣ ಹೊಂದಿದ್ದರೆ ಅವರಿಗೆ ಪ್ರತಿ ತಿಂಗಳು ಕನಿಷ್ಠ ವೇತನ 6,000 ರೂಪಾಯಿ ಪಿಂಚಣಿ ವ್ಯವಸ್ಥೆ ಜಾರಿಗೆ ಬರಬೇಕು. ಗ್ರಾಮ ಪಂಚಾಯಿತಿಗಳಿಗೆ 2ನೇ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅವಕಾಶ ನೀಡಿದ್ದು ಸ್ವಾಗತ. ಆದರೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಡಾಟಾ ಎಂಟ್ರಿ ಆಪರೇಟರ್ಸ್ಗಳನ್ನು ಮಾಡಿಕೊಂಡು ಮುಂದುವರಿಸಬೇಕು. ಅಲ್ಲದೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸುವ ನೌಕರರ ಕಂಪ್ಯೂಟರ್ ಜ್ಞಾನ ಹಾಗೂ ವಿದ್ಯಾರ್ಹತೆ ಹೊಂದಿದ್ದರೆ ಅವರಿಗೆ ಅವಕಾಶ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ವರ್ಗಾವಣೆಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿದರು. ನೀರು ಗಂಟಿಗಳಿಗೆ ಮಲ್ಟಿಪರ್ಪಸ್ ಎದ್ದಿರುವುದನ್ನು ಕೈಬಿಟ್ಟು ನಿರ್ದಿಷ್ಟವಾದ ಕೆಲಸಗಳನ್ನು ನಿಗದಿಪಡಿಸಬೇಕು. ಆದಾಯಕ್ಕೆ ಅನುಗುಣವಾಗಿ ಕರ ವಸೂಲಿಗಾರರ ಹುದ್ದೆಗಳನ್ನು ನಿಗದಿಗೊಳಿಸಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಲೆಕ್ಕ ಸಹಾಯಕ ಹುದ್ದೆ ಸೃಷ್ಟಿಸಬೇಕು ಎಂದು ಮನವಿ ಮಾಡಿದರು. ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಗೆ 100% ಸ್ಥಾನಗಳನ್ನು, ಗ್ರೇಡ್ 2 ಕಾರ್ಯದರ್ಶಿಗಳಿಗೆ 50% ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗೆ 50% ಸ್ಥಾನಗಳನ್ನು ಬಡ್ತಿ ನೀಡಬೇಕು. ಗ್ರೇಡ್ 1 ಪಂಚಾಯಿತಿಗಳನ್ನು ಜನಸಂಖ್ಯೆಗೆ ಆಧರಿಸಿ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗೆ 60% ಸ್ಥಾನವನ್ನು ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ನೀಡಬೇಕು. ನೌಕರರು ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾದ ನೌಕರರಿಗೆ
ಆಸ್ಪತ್ರೆ ವೆಚ್ಚ ಭರಿಸಬೇಕು. ಗ್ರೇಡ್ 1 ಕಾರ್ಯದರ್ಶಿಗಳಿಂದ ಪಿಡಿಒ ಹುದ್ದೆಗೆ ರಾಜ್ಯ ಮಟ್ಟದಲ್ಲಿ ಕೊಡುವ ಮುಂಬಡ್ತಿಯನ್ನು ಕೈಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮುಂಬಡ್ತಿಗೆ ಅವಕಾಶ ನೀಡಬೇಕು ಎಂದು ವಿವರಿಸಿದರು. ಬಿಲ್ ಕಲೆಕ್ಟ್ ಮತ್ತು ಗುಮಾಸ್ತ ವೃಂದದಿಂದ ಗ್ರೇಡ್ 2 ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗಳಿಗೆ ನೇಮಕಗೊಂಡ ನೌಕರರಿಗೆ KCSR 325 ನಿಯಮಾನುಸಾರ ಇಂದಿನ ಸೇವೆಯನ್ನು ಪರಿಗಣಿಸಿ ಹಳೆ ಪಿಂಚಣಿ ಜಾರಿ ಮಾಡಬೇಕು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಈ ಹಾಜರಾತಿ ಲೋಪದೋಷಗಳನ್ನು ಪಂಚತಂತ್ರದಲ್ಲಿ ಸರಿಪಡಿಸುವಂತೆ ಸಿಬ್ಬಂದಿಗಳಿಗೆ ಪೂರ್ಣ ವೇತನ ಪಾವತಿಸಬೇಕು. ರಾಜ್ಯದಲ್ಲಿ ಮೊದಲನೇ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕ್ಲರ್ಕ್ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕೆಂಬ ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಎಲ್ಲ ವಿಭಾಗದ ಹುದ್ದೆಗಳನ್ನು ತುಂಬಬೇಕು ಸೇರಿದಂತೆ ಇತರೆ ಬೇಡಿಕೆಗೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಆಂಜನೇಯ ನಾಯಕ್, ಪಾಂಡುರಂಗ ನಾಯಕ್, ಸವರಪ್ಪ ಜಂಬಣ್ಣ, ಷಣ್ಮುಖಪ್ಪ, ಡಿಎಸ್ ಶರಣಬಸವ, ಈರಪ್ಪ, ಶಿವರಾಜಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮಠಮಾರಿ ಹಾಗೂ ಸಿಂಧನೂರಿನಲ್ಲಿ ನಡೆದ ಬಾಣತಿಯರ ಸಾವಿನ ಪ್ರಕರಣ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗಾರಲ್ದಿನಿ ಮೂಲದ ಈಶ್ವರಿ 32 ಹೆರಿಗೆಗೊಂದು ಮಠಮಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗಿದ್ದರು. ಡಿಸೆಂಬರ್ 15ರಂದು ಸಾಮಾನ್ಯ ಹೆರಿಗೆಯಾಯಿತು. ಬಳಿಕ ಮನೆಗೆ ತೆರಳಿದಾಗ ರಕ್ತಸ್ರಾವ, ಜ್ವರ ಹಾಗೂ ಆಯಾಸದಿಂದ ಮತ್ತೆ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಯಿತು. ತದನಂತರ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಅವರು ಸಾವನ್ನಪ್ಪಿದ್ದಾರೆ. ಸಿಂಧನೂರಿನಲ್ಲಿ 4 ಜನ ಬಾಣತಿಯರು ಸೇರಿ ಕಳೆದ 3 ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 10 ಜನ ಬಾಣತಿಯರು ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಮೃತರ ಮಕ್ಕಳು ಅನಾಥವಾಗಿದ್ದು ಮನ ಕಲಕುವ ಘಟನೆಯಾಗಿದೆ. ಹೆರಿಗೆಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಅರಿಸಿಕೊಂಡು ಬರುವ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರು ಸರಿಯಾದ ಆರೋಗ್ಯ ಸೌಲಭ್ಯಗಳು ಸಿಗದೆ ಈ ರೀತಿ ಅನಾಯಾಸವಾಗಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂದಿಗೂ ಕೂಡ ಅವಶ್ಯಕತೆಗಳಿಗೆ ಅನುಗುಣವಾಗಿ ನುರಿತ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಇದೆ. ಜೊತೆಗೆ ಆಧುನಿಕ ಯಂತ್ರಗಳು, ಮೂಲಭೂತ ಸೌಲಭ್ಯಗಳಿಲ್ಲ. ಇದರಿಂದಾಗಿ ಬಡ ಮಹಿಳೆಯರ ಪಾಲಿಗೆ ಸರ್ಕಾರಿ ಆಸ್ಪತ್ರೆಗಳೇ ಸಾವಿನ ಕೂಪಗಳಾಗುತ್ತಿವೆ. ಪ್ರಸವ ಪೂರ್ವ ಮತ್ತು ಪ್ರಸವ ನಂತರದ ತಾಯಂದಿರ ಸಾವುಗಳು ಹೆಚ್ಚುತ್ತಿವೆ. ಪರಿಸ್ಥಿತಿ ಹೀಗಿದ್ದರೂ ಕೂಡ ಆರೋಗ್ಯ ಬಜೆಟ್ ಅನ್ನು ವರ್ಷದಿಂದ ವರ್ಷಕ್ಕೆ ಕಡಿತಗೊಳಿಸುತ್ತಲೇ ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುತ್ತಿವೆ. ಇರುವ ಅಲ್ಪ ಸ್ವಲ್ಪ ಸರ್ಕಾರಿ ಯೋಜನೆಗಳು ಕೂಡ ಬಡ ಮಹಿಳೆಯರ ಪಾಲಿಗೆ ಗಗನ ಕುಸುಮಗಳಾಗಿವೆ. ಇಂತಹ ಹೀನ ಪರಿಸ್ಥಿತಿಗೆ ಬಡ ಜೀವಗಳೇ ಬಲಿಪಶುಗಳು. ಬಡ ಜನರ ಆರೋಗ್ಯದ ಬಗ್ಗೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವನ್ನು ಖಂಡಿಸಿದರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬಾಣತಿಯರ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಬೇಕು ಹಾಗೂ ವೈದ್ಯರು, ಅಗತ್ಯ ಸಿಬ್ಬಂದಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾಕಾರರಾದ ಸರೋಜ ಗೋನ್ವಾರ್, ಸದಸ್ಯರಾದ ನಾಗವೇಣಿ, ನಾಗಲಕ್ಷ್ಮಿ ಹಾಗೂ ಅನ್ನಪೂರ್ಣ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವದ ಅತಿ ಕಿರಿಯ ವಯಸ್ಸಿನ ಮುಖ್ಯ ಗುರು ಖ್ಯಾತಿ ಬಾಬರ್ ಅಲಿಯೊಂದಿಗೆ ಸಂವಾದ. ಕಲಿಕಾಸಕ್ತಿ ಮೂಡಿಸಲು ಸೌಲಭ್ಯದ ಅವಶ್ಯಕ. ಬಾಬರ್ ಅಲಿ. ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಿಐಟಿಯು ಪ್ರತಿಭಟನೆ.
ವಿಧಾನ ಪರಿಷತ್ ಸ್ಥಾನ ಮೀಸಲಾತಿ ಮೇಲೆ ಹಂಚಿಕೆಯಾಗುವುದಿಲ್ಲ. ವಸಂತ್ ಕುಮಾರ್ ಜಾತಿ ಕುರಿತು ಪರಿಶೀಲನೆಯಲ್ಲಿದೆ. ಮಹೇಂದ್ರ ಮಿತ್ರ. ಜಾಗೀರ್ ಜಾಡಲ್ದಿನಿ ಬಾಣ್ತಿ ರೇಖಾ ಸಾವು, ವೈದ್ಯರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಲೆ. ಹನುಮಂತಪ್ಪ ಕಾಕರ್ಕಲ್. ಕನ್ನಡ ಚಟುವಟಿಕೆ ಕಟ್ಟಲು ಕನ್ನಡ ಮಿತ್ರಕೂಟ ರಚನೆ. ಅಶೋಕ್ ಕುಮಾರ್ ಜೈನ್. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಜಿಲ್ಲೆಯಲ್ಲಿ ಬಾಣತೀರ ಸಾವು ಪ್ರಕರಣ ತನಿಖೆಗೆ ಆಗ್ರಹಿಸಿ ಮಹಿಳಾ ಸಾಂಸ್ಕೃತಿಕ ಘಟನೆ ಮನವಿ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.